ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಿಂದ ಚೀನಾ, ಪಾಕಿಸ್ತಾನ, ಬಾಂಗ್ಲಾಕ್ಕಿಂತ ಭಾರತೀಯ ವಸ್ತುಗಳ ಆಮದು ಸುಂಕ ಈಗ ಕಡಿಮೆಯಾಗಿದೆ. 50% ನಿಂದ 18% ಕಡಿಮೆಗೊಳಿಸಲಾಗಿದೆ. ಟ್ರಂಪ್ ಅವರ ಕಂಡೀಷನ್ ಏನೆಂದರೆ, ಭಾರತ ಅಮೆರಿಕ ಅಥವಾ ವೆನಿಜುವಾಲಾದಿಂದ ತೈಲ ಖರೀದಿಸಬೇಕು, ಅಮೆರಿಕದ ವ್ಯಾಪಾರ ನೀತಿಗೆ ಬದ್ಧವಾಗಿರಬೇಕು, ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಎಂದು ಅಮೆರಿಕ ಕಂಡೀಷನ್ ಹಾಕಿದೆ. ಆದರೆ ಭಾರತ ತೈಲ ಖರೀದಿ ನಿಲ್ಲಿಸುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ರಷ್ಯಾ ತನ್ನ ಮೊದಲ ಪ್ರತಿಕ್ರಿಯೆ ಕೊಟ್ಟಿದೆ. ಅಮೆರಿಕದ ಜೊತೆ ಡೀಲ್ ಆಗಿದೆ, ಆದರೆ ಪೂರ್ಣ ಪ್ರಮಾಣದ ವಿವರಗಳು ಲಭ್ಯವಿಲ್ಲ ಮಿತ್ರರೇ. ಶೇರ್ ಮಾರ್ಕೆಟ್ ಮೇಲೆ ಜಾಗತಿಕ ಪರಿಣಾಮ. ಜಾಗತಿಕ ಮಟ್ಟದಲ್ಲಿ ನಡೆಯುವ ರಾಜಕೀಯ ಘಟನೆಗಳು ಮತ್ತು ವ್ಯಾಪಾರ ಒಪ್ಪಂದಗಳು ಶೇರ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತವೆ. ಜಾಗತಿಕ ತೈಲ ಬೆಲೆ ಏರಿಳಿತ, ವಿದೇಶಿ ಹೂಡಿಕೆದಾರರ ಮನೋಭಾವ, ಅಮೆರಿಕ ಭಾರತ ಸಂಬಂಧ ಇವೆಲ್ಲವೂ ನಿಫ್ಟಿ, ಸೆನ್ಸೆಕ್ಸ್ ಮೇಲೆ ತಾತ್ಕಾಲಿಕ ಪ್ರಭಾವ ಬೀರುತ್ತವೆ. ಆದರೆ ಪ್ರತಿದಿನದ ಏರಿಳಿತಕ್ಕೆ ಒಂದೇ ಒಂದು ಕಾರಣ ಇರೋದಿಲ್ಲ. ರಷ್ಯಾದ ತೈಲ ವರ್ಸಸ್ ವೆನೆಜುವಾಲಾದ ತೈಲ ವ್ಯತ್ಯಾಸ ತಿಳಿಯೋಣ ಮಿತ್ರರೇ. ಭಾರತಕ್ಕೆ ರಷ್ಯಾದ ತೈಲ ಅಗ್ಗವಾಗಿ ಸಿಕ್ಕಿದ್ದು ರಷ್ಯಾ ಅಂತಾರಾಷ್ಟ್ರೀಯ ಬೆಲೆಗೆ ಡಿಸ್ಕೌಂಟ್ ನೀಡಿದ್ದರಿಂದ ಸಾಗಣೆ ವೆಚ್ಚ ಕಡಿಮೆ. ವೆನೆಜುವಾಲಾದ ತೈಲ ಭಾರತದಿಂದ ಬಹಳ ದೂರ, ಸಾಗಣೆ ವೆಚ್ಚ ಹೆಚ್ಚು, ಕೆಲವು ತೈಲಗಳಿಗೆ ಹೆಚ್ಚು ರಿಫೈನರಿ ವೆಚ್ಚ. ರಷ್ಯಾದ ಅಗ್ಗದ ತೈಲ ಬಿಟ್ಟು ದುಬಾರಿ ಮೂಲದಿಂದ ತೈಲ ಖರೀದಿಸಿದರೆ ಭಾರತಕ್ಕೆ ಒಟ್ಟಾರೆ ವೆಚ್ಚ ಹೆಚ್ಚಾಗುತ್ತದೆ. ಇದರ ಪರಿಣಾಮ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತು ದಿನಸಿ ಬೆಲೆಯ ಮೇಲೆ ಬೀಳಬಹುದು. ಅಮೆರಿಕ ಭಾರತವನ್ನು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಲು ಒತ್ತಾಯಿಸಿದೆಯೇ? ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧ ಹೇರಿದೆ, ಆದರೆ ಭಾರತವನ್ನು ಕಾನೂನಾತ್ಮಕವಾಗಿ ನಿಲ್ಲಿಸಬೇಕು ಎಂದು ಬಲವಂತಪಡಿಸಿಲ್ಲ. ಭಾರತ ತನ್ನ ಹಿತಾಸಕ್ತಿಯನ್ನು ನೋಡಿ ಬೆಲೆ, ಇಂಧನ ಭದ್ರತೆ, ಆರ್ಥಿಕ ಪರಿಣಾಮ ಇವೆಲ್ಲವನ್ನು ಪರಿಗಣಿಸಿ ತೈಲ ಖರೀದಿ ನಿರ್ಧಾರ ಮಾಡುತ್ತದೆ. ಎಫ್ಸ್ಟೀನ್ ಫೈಲ್ಸ್ ಮತ್ತು ಭಾರತ ಅಮೆರಿಕ ಸಂಬಂಧ ಇದೆಯಾ? ಎಫ್ಸ್ಟೀನ್ ಫೈಲ್ಸ್ ಅಮೆರಿಕದ ನ್ಯಾಯಾಂಗ ಪ್ರಕ್ರಿಯೆಯ ಭಾಗ. ಭಾರತ ವ್ಯಾಪಾರ ಒಪ್ಪಂದಗಳು ರಾಜತಾಂತ್ರಿಕ ಪ್ರಕ್ರಿಯೆಯ ಭಾಗ. ಈ ಎರಡೂ ವಿಷಯಗಳ ನಡುವೆ ನೇರ ಸಂಬಂಧವಿದೆ ಎಂಬುದಕ್ಕೆ ಯಾವುದೇ ದೃಢ ಸಾಕ್ಷ್ಯ ಇಲ್ಲ. ಸಮಯ ಕೋಇನ್ಸಿಡೆನ್ಸ್ ಆಗಿದ್ದರೂ ಕಾರಣ ಪರಿಣಾಮ ಸಂಬಂಧ ಎಂದು ಹೇಳಲು ಸಾಧ್ಯವಿಲ್ಲ. ಅಮೆರಿಕ ಭಾರತ ಒಪ್ಪಂದ ಆಗಿದ್ದರಿಂದ ಖುಷಿ ಪಟ್ಟಿದ್ವಿ. ಕೊನೆಗೂ ಭಾರತದ ಮಾತಿಗೆ ಅಮೆರಿಕ ತಲೆಬಾಗಿತ್ತು ಎಂದುಕೊಂಡಿದ್ವಿ. ಆದರೆ ಟ್ರಂಪ್ ತನ್ನ ನಿಜ ಬಣ್ಣ ಬಯಲಾಗಿದೆ. ಭಾರತಕ್ಕೆ ಟ್ಯಾರಿಫ್ ಕಡಿಮೆಯಾಗಿದೆ, ಆದರೆ ಜವಳಿ ಉತ್ಪನ್ನಗಳಿಗೆ ಭಾರತಕ್ಕೆ 18% ಟ್ಯಾರಿಫ್ ಹಾಕಿದೆ. ಆದರೆ ಬಾಂಗ್ಲಾಗೆ 0% ಟ್ಯಾರಿಫ್ ಅಂದರೆ ಪೂರ್ಣ ತೆರಿಗೆ ವಿನಾಯಿತಿ ಕೊಟ್ಟಿದೆ. ಟ್ರಂಪ್ನ ಈ ಕೆಲಸದಿಂದ ಭಾರತದ ಜವಳಿ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಇದರಿಂದ ಭಾರತಕ್ಕೆ ಆಗುವ ನಷ್ಟವೇನು? ಇದು ಅಮೆರಿಕದ ಮೋಸದ ಆಟ. ಇದರ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಮಿತ್ರರೇ. ಭಾರತ ಅಮೆರಿಕ ಒಪ್ಪಂದದಿಂದ ಎರಡೂ ದೇಶಗಳಿಗೂ ಅನುಕೂಲವಾಯಿತು. ಆದರೆ ನಮ್ಮ ದೇಶದ ಒಪ್ಪಂದ ಆದ ಮೇಲೆ ನಮ್ಮ ಪಕ್ಕದ ದೇಶದ ಬಾಂಗ್ಲಾದ ಜೊತೆ ಒಪ್ಪಂದ ಆಗಿದೆ. ಅದರಲ್ಲಿ ಬಾಂಗ್ಲಾಕ್ಕೆ ಯಾವುದೇ ರೀತಿ ಸುಂಕ ವಿಧಿಸಿಲ್ಲ. ಟ್ರಂಪ್ ಭಾರತದೆದುರು ಸೋತು ಒಪ್ಪಂದ ಮಾಡಿಕೊಂಡ ಎಂದು ನಮಗೆ ಯಾಕೆ 0% ಸುಂಕ ಮಾಡಿಲ್ಲ ಅಂದರೆ, ನಮ್ಮ ಭಾರತಕ್ಕಿಂತ ಅಮೆರಿಕಕ್ಕೆ ಬಾಂಗ್ಲಾದೇಶವೇ ಮುಖ್ಯವಾಯಿತು. ಯಾವುದೇ ದೇಶ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೆಳವಣಿಗೆ ಆದರೆ ಆ ದೇಶದ ಬೆಳವಣಿಗೆ ಆದ ಹಾಗೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಚೀನಾ ನಂಬರ್ 1, ಬಾಂಗ್ಲಾ ನಂಬರ್ 2, ಭಾರತ 4ನೇ ಅಥವಾ 5ನೇ ಸ್ಥಾನದಲ್ಲಿರುತ್ತದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ, ಎಕ್ಸ್ಪೋರ್ಟ್ನಿಂದ ಲಾಭ ಆಗುತ್ತದೆ. ಚೈನಾ ಆಗಲಿ ಬಾಂಗ್ಲಾ ಆಗಲಿ ಎಕ್ಸ್ಪೋರ್ಟ್ ಮಾಡೋದು ಅಮೆರಿಕಕ್ಕೆ. ಆದರೆ ಈಗ ಭಾರತದ ಜವಳಿ ಕ್ಷೇತ್ರಕ್ಕೆ 18% ಸುಂಕ ವಿಧಿಸಿದೆ. ಅದೇ ರೀತಿ ಬಾಂಗ್ಲಾದೇಶಕ್ಕೆ ತೆರಿಗೆ ಹಾಕಿದ್ದರೆ ತೊಂದರೆ ಇರಲಿಲ್ಲ. ಅಮೆರಿಕ ಇಲ್ಲ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇದರಿಂದ ಭಾರಿ ಪ್ರಮಾಣದ ತೊಂದರೆ ಎದುರಾಗಲಿದೆ. ಬಾಂಗ್ಲಾದ ವ್ಯಾಪಾರ ವಹಿವಾಟು ಅಮೆರಿಕದ ಜೊತೆ ಹೆಚ್ಚಾಗಲಿದೆ. ಆದರೆ ಅಮೆರಿಕ ಬಾಂಗ್ಲಾಕ್ಕೆ ಒಂದು ಕಂಡೀಷನ್ ಹಾಕಿದೆ. ಕಚ್ಚಾ ವಸ್ತು ಅಂದರೆ ಕಾಟನ್, ಬಟ್ಟೆ ಮಾಡಲು ಬೇಕಾದ ಉತ್ಪನ್ನಗಳನ್ನು ಅಮೆರಿಕದಿಂದ ಮಾತ್ರ ಖರೀದಿಸಬೇಕು. ಅಮೆರಿಕ ಕಾಟನ್ ಮಾಡಿದ ಬಟ್ಟೆಗೆ ಮಾತ್ರ ಸುಂಕವಿಲ್ಲ. ಮೊದಲು ಬಾಂಗ್ಲಾ ಕಾಟನ್ ಅನ್ನು ಭಾರತದಿಂದ ಖರೀದಿಸುತ್ತಿತ್ತು. ಇದರಿಂದ ಭಾರತಕ್ಕೆ ಹೊಡೆತ ಬಿತ್ತು. ಅಮೆರಿಕಕ್ಕೆ ಅತಿ ಹೆಚ್ಚು ಲಾಭ ಆಗುತ್ತದೆ. ಅದೇ ರೀತಿ ಕಂಡೀಷನ್ ಭಾರತಕ್ಕೆ ಹಾಕಿದರೆ ಯುಎಸ್ ಒಪ್ಪಂದವನ್ನು ತಿರಸ್ಕರಿಸುತ್ತಿತ್ತು. ಅಮೆರಿಕದ ಕಂಡೀಷನ್ ಒಪ್ಪಿದ್ದರೆ ನಮ್ಮ ದೇಶದ ರೈತರಿಗೆ ತೊಂದರೆ ಆಗುತ್ತಿತ್ತು. ಭಾರತ ಕೃಷಿ ಉತ್ಪನ್ನಗಳನ್ನು ಒಪ್ಪಂದದಿಂದ ಹೊರಗಿಟ್ಟಿದೆ.
ಅಮೆರಿಕ ಕೃಷಿ ಒಪ್ಪಂದ ಮಾಡಿಕೊಂಡರೆ ನಮ್ಮ ದೇಶದ ಕೃಷಿ ಉತ್ಪನ್ನಗಳಿಗೆ ಹಾಗೂ ರೈತರಿಗೆ ಹೆಚ್ಚಿನ ತೊಂದರೆಯಾಗುತ್ತಿತ್ತು. ಇದು ಭಾರತದ ಬುದ್ಧಿವಂತಿಕೆ. ಬಾಂಗ್ಲಾ ಅಮೆರಿಕದ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ. ಬಾಂಗ್ಲಾ ತನ್ನ ರೈತರಿಗೆ ಮರ್ಮಾಘಾತ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾಗೆ ತೊಂದರೆ ಆಗುತ್ತದೆ. ಬಾಂಗ್ಲಾ ರೈತರ ಹಿತಾಸಕ್ತಿಯನ್ನು ಬಲಿಕೊಟ್ಟಿದೆ ತನ್ನ ಸ್ವಾರ್ಥ ಸಾಧನೆಗಾಗಿ. ಅಮೆರಿಕ ಮತ್ತೊಮ್ಮೆ ಡಬಲ್ ಗೇಮ್ ಆಡಿದೆ. ತನ್ನ ಅನುಕೂಲಕ್ಕೆ ಏನು ಬೇಕಾದರೂ ಮಾಡುತ್ತದೆ. ಭಾರತಕ್ಕೆ ಜವಳಿ ಕ್ಷೇತ್ರದಲ್ಲಿ ಕೊಳ್ಳಿ ಇಟ್ಟಿದೆ. ಅಮೆರಿಕ ತನ್ನ ಸ್ವಾರ್ಥನೆ ಸಾಧನೆ ಮಾಡಿಕೊಳ್ಳುತ್ತಿದೆ. ಯಾವುದೇ ಕಾರಣಕ್ಕೂ ಅಮೆರಿಕವನ್ನು ನಂಬಬಾರದು ಎನ್ನುವುದಕ್ಕೆ ಇದು ಉದಾಹರಣೆ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.